ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ 4 ಗಂಟೆ. ಅವಾಗಲೇ ನೀರಲ್ಲಿ ಹಚ್ಚಕ್ಕೆ ಬಂದೀನಿ ಬೆಳಗ್ಗೆನೇ. ಯಾಕಪ್ಪ ಅಂದ್ರೆ ನಾವು ದೇವ್ರಿಗೆ ಹೊಂಟಿದ್ದೀವಿ. ಅದಕ್ಕೆ ಜಲ್ದಿನ ಸ್ನಾನಕ್ಕೆ ನೀರು ಕಾಯಿಲ್ಲ ಅಂಥೇಳಿ ಮೊದಲ ಬಾಯ್ಲರ್ ಕಚ್ಚಿ ಹೋದಿ. ಅಷ್ಟೊತ್ತಲ್ಲಿ ಹೇಳೋಣ ದನಗಳೆಲ್ಲ ನೋಡಾಕತ್ಬಿಟ್ಟಿದ್ವು. ಇವತ್ತು ಜಲ್ದಿನೇ ಇದ್ದಿದ್ದೀವಲ್ಲ, ಹಾಗಾಗಿ ಅವಾಗ ಮುಸ್ರಿ ಇಡಬೇಕಲ್ಲ ದನಗಳಿಗೆ. ನೋಡ್ರಿ ಚಂದ್ರ ಎಷ್ಟು ಚಂದ ಕಾಣತ್ತಾನ. ಮುಸ್ರಿ ಎಲ್ಲ ಇಟ್ಟು ಬಾಂಡೆ ಎಲ್ಲ ತಿಕ್ಕೊಂಬಂದೆ. ಅಷ್ಟರಲ್ಲಿ ಹತ್ತಿದ್ದ ಉಳ್ಳಾಗಡ್ಡಿ ಹುಳಾತ್ರಿ ಪಲ್ಯ ಹೆಸರು ಕಾಳು ನೆನೆ ಇಟ್ಟಿದ್ದೆ. ಮೊದಲೇ ದಿನ ಮೊಳಕೆ ಕಟ್ಟೀನಿ. ಸೊ ಮೊಳಕೆ ಎಲ್ಲ ಬಂದಿದ್ದು ಅವನ್ನ ಪಲ್ಯ ಮಾಡ್ಕೋಬೇಕಂತ ಹೇಳಿ ಆಲ್ರೆಡಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಟಿದ್ನಿ. ಆಮ್ಯಾಗ ಪಲ್ಯಕ್ಕೆ ಇವನ್ನ ಹುರ್ಕೊಳತ್ತೀನಿ. ಚಹಾ ಮಾಡೋಕ್ಕೂ ಇಟ್ಟಿದ್ನಿ. ಮತ್ತು ಉಳ್ಳಾಗಡ್ಡಿ ಹೋಗಿ ಕೊಡತ್ತೀರ. ಅವ್ರು ಜಲ್ದಿನೇ ಇದ್ದರು. ನೋಡ್ರಿ ನಾ ಹೊರಗೆ ಎಷ್ಟು ಕತ್ಲೈತಿ, ಇನ್ನು ಬೆಳಕನ ಆಗಿದ್ದಿಲ್ಲ. ಆಮ್ಯಾಗೆಲ್ಲ ಅಡುಗೆ ಮುಗಿಸ್ಕೊಂಡು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಲೇಟ್ ಆಕೈತೆ ಅಂತ ಹೇಳಿ. ಇವಾಗ 6 ಗಂಟೆ ಆಗಕ್ಕೆ ಬತ್ತು. ಇನ್ನು ನಮ್ಮ ಖುಷಿಯದು ಎಲ್ಲ ನಿದ್ದೆ ಹೊಡ್ಯಾತಿದ್ರು. ಸೊ ನಾ ಅಂತರೂ ರೆಡಿಯಾಗೀನಿ ಹೋಗ್ಲಕ್ಕ ಬಸ್ ಸ್ಟ್ಯಾಂಡ್ಗೆ ಬಂದೆವು. ಅವಾಗ ಸೂರ್ಯ ಮ್ಯಾಕ್ ಬಂದಿದ್ದು ನೋಡ್ರಿ. ಎಲ್ಲರೂ ಬಸ್ ಸ್ಟ್ಯಾಂಡ್ದಾಗ ನಿಂತೀವಿ. ನಮ್ಮೂರ್ನಾಗಂತೂ ಮೊದಲ ಬಸ್ ಬರೋಂಗಿಲ್ಲ, ದೌಡ ಕಾದು ಸಾಕಾತು. ಕಡೆಗೆ ಬಂದು ಜಮಖಂಡಿಗೆ ರೀಚ್ ಆದೆವು. ಅಷ್ಟರಲ್ಲಿ ಅಲ್ಲೊಬ್ಬರ ರೊಕ್ಕ ಕೇಳತ್ತೀರ ನೋಡ್ರಿ. ನಾನು ಅಂಥ ಕ್ಯಾರೆ ಬಂದರೆ ಪಟ್ಟನ ತೆಗೆದುಕೊಡ್ತೀನಿ, ಎಷ್ಟಾಗ್ಲಕ್ಕ ಅಷ್ಟ. ಅಲ್ಲೊಬ್ರು ಎಷ್ಟು ಕಾಡ್ಸಾಕತ್ತಿದ್ರು, ಅವ್ರಿಗೆ ಕೇಳತ್ತಿದ್ರು. ₹1 ಕೊಡೋಕೆ ಎಷ್ಟು ಇದನ್ನು ಮಾಡತ್ತಿದ್ರು. ಎಲ್ಲೆಲ್ಲೋ ದುಡ್ಡು ಹಾಳು ಮಾಡ್ತಾರೆ, ಇಂಥವ್ರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಆಮ್ಯಾಗಿದ್ದ ಆಲ್ಗೂರ್ನಾಗ ದೇವಸ್ಥಾನ ಐತಲ್ಲ, ಅಲ್ಲಿ ಏನೋ ಜಾತ್ರೆ ನಡಿಲತ್ತಿತ್ತು. ಎಲ್ಲರೂ ಒಂದೇ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮ್ಯಾಗ ಪಡ್ಸಲ್ಗಿ ಫುಲ್ಲ ಶ್ರಮಬಿಂದು ಅಣೆಕಟ್ಟು ನೋಡ್ರಿ, ನೀರೆಲ್ಲ ಕಡಿಮೆ ಆಗೈತಿ. ಅಲ್ಲಿದ್ದ ಹಂಗೆ ಮುಂದೆ ಹೊಂಟ. ಇದು ಯಾವ್ರಂತ ನೆನಪಿಲ್ಲ, ನಿನ್ನೆ ಇಡು ಮಾಡಿಲ್ಲಲ್ಲ ನಾನು. ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೇಳಿದರೆ ಗೊತ್ತಾಗ್ತಿತ್ತು. ಬಟ್ ಇವಾಗ ನಿನ್ನೆಂತರೂ ಸಿಕ್ಕಾಪಟ್ಟೆ ರಗಡಾಗಿ ಹೋಗಿಬಿಟ್ಟಿತ್ತು. ಉಳಿತನೋ ಇಲ್ಲೋ ನಂಗೆ ಆಗೈತೆ ನಂಗೆ ಬಸ್ನಾಗ, ಆ ಥರ ಆಗತ್ತಿತ್ತು. ಬಟ್ ಅದಕ್ಕೆ ಇವತ್ತು ಸಂಜೆಗೆ ವಿಡಿಯೋ ಮಾಡಾಕತ್ತೀನಿ. ನಿನ್ನಿದ್ದು ಬಸ್ ಎಷ್ಟು ಸ್ಲೋ ಹೊಂಟಿತ್ತಂದ್ರೆ ನಡ್ಕೋತ ಹೋದಾಗ ಕೂಡ ಬಸ್ಸಿನಕ್ಕಿಂತ ಮುಂದೆ ಹೋಗ್ತಿದ್ರು ನೋಡ್ರಿ. ಒಂದು ರೇಸ್ 10 ಬೇಡ ಅದಕ್ಕೆ ಕಡಿಮೆ ಇತ್ತೇನೋ ಅನ್ಸಕತ್ತೈತಿ ನನಗೆ. ಅಷ್ಟು ಹಾದಿ ಎಲ್ಲ ಸುಮಾರು ಕಡೆ. ಮತ್ತು ಸ್ಲೋ ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಇತ್ತು ಗಾಡಿ. ಏನು ಹೇಳ್ತಿದ್ದೀನಿ, ನಡ್ಕೊಂಡು ಹೋದ್ರೂ ಮುಂದೆ ಹೋಗ್ತಿದ್ವಿ ಅನಿಸ್ತಾ ಇತ್ತು ನನಗೆ. ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ವಿ ಸಿಕ್ಕಾಪಟ್ಟೆ. ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇದು ನೋಡ್ರಿ, ಇಲ್ಲಿ ಅಂದರೆ ಮುಚ್ಚಂಡಿ ಸಮೀಪ ಇದೆ. ಇನ್ನೊಂದು ಸ್ವಲ್ಪ ದೂರ ಆಯಿತು ಮುಚ್ಚಂಡಿ. ಅಲ್ಲಿ ಕಂಡು ಬರ್ತಾವೆ ಈ ಥರ ಎಲ್ಲ. ಅಲ್ಲೆಲ್ಲ ಕಡೆ ಎಲ್ಲ ದ್ರಾಕ್ಷಿ ಬಿಟ್ಟರೆ ಸಜ್ಜಿ, ಜೋಳ, ಆಮೇಲೆ ಗೊಂಜಾಳ, ಶೇಂಗಾ, ಈ ಥರ ಬೆಳೆಗಳು. ಪಾಪ ಸ್ವಲ್ಪ ಹೋದಂಗೆ ಮಡ್ಡಿಗಾಡಲ್ವ, ಕಡಿಮೆ ನೀರೆಲ್ಲ. ಆಮೇಲೆ ಹೋಗಿ ರೀಚ್ ಆದ್ವಿ ಕಡೆಗೆ ಗುಡಿಗೆ. ಹೋಗಿ ಅಲ್ಲಿ ತೆಂಗಿನಕಾಯಿ ಎಲ್ಲ ತೊಗೋಬೇಕಲ್ಲ, ತೊಗೊಂಡು ಇವಾಗ ಕೈಕಾಲು ಮುಖ ತಕ್ಕೊಂಡು ದೇವಿ ಗುಡಿ ಮುಂದೆ ಕೂತಿದ್ದೀವಿ. ನಮ್ಮ ಜೊತೆ ಬಂದವ್ರು ಸ್ವಲ್ಪ ದೇವಿ ನಮಸ್ಕಾರ ಹಾಕೋದೆಲ್ಲ ಮಾಡೋಕೆ ಹೋಗಿದ್ರು. ಆಮ್ಯಾಗ ಒಟ್ಟರು ಕೂಡಿ ಒಳಗೆ ಹೋದೆವು, ಪಾಳೆ ಹಚ್ಚಬೇಕಲ್ಲ. ಹಾಗಾಗಿ ನಾನಿದು 2ನೇ ಸಲ ಭೇಟಿ ಕೊಡತ್ತಿದ್ದೆ. ಫಸ್ಟ್ ಸಲ ಹೋಗಿದ್ದು ನೆನಪೇ ಇಲ್ಲ ನನಗೆ. ಸುಮಾರು ವರ್ಷಗಳ ಹಿಂದೆ ಹೋಗಿದ್ನಿ. ಇವಾಗ ಹೋಗಿ ಅಲ್ಲಿ ಯಾವ ದೇವರ ಗೊತ್ತಿಲ್ಲ, ನಮಸ್ಕಾರ ಮಾಡ್ಕೊಂಡ ನಾನು ಎಂಟ್ರೆನ್ಸ್ ಅಂದರೆ ಆ ಮುಂದ್ಗಡೆಯಿಂದ ಬರಬೇಕಾಗಿತ್ತು, ಹಿಂದ್ಗಡೆಯಿಂದ ಬಂದೀನಿ, ಗೊತ್ತಾಗಿದ್ದಿಲ್ಲ. ಆಮ್ಯಾಗ ಇಲ್ಲಿ ಸೋಮನಾಥೇಶ್ವರ ಅಂತ ಅಂದರೆ ದಾನಮ್ಮನ ಅವರ ಪತಿದೇವರು ಇರ್ಬೋದು. ಅವ್ರದ್ದು ನಮಸ್ಕಾರ ಮಾಡ್ಕೊಂಡು ಗದ್ಗಿಗೆ ಪಾಳೆ ನೋಡ್ರಿ, ಅಲ್ಲಿ ತನಕ ಇದ್ದು ಸಿಕ್ಕಾಪಟ್ಟೆ ಪಾಳೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ. ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು. ಆಮ್ಯಾಗ ಇದು ಪ್ರಸಾದಕ್ಕೆ ಹೋಗೋದು. ತುಂಬ ದೂರ ಇತ್ತು. ಭವನ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಮಸ್ತ್ ಇತ್ತು. ನಾವು ಬುತ್ತಿ ಚೀಲ ಎಲ್ಲ ತೊಗೊಂಡು ಹೋದೆವು. ಮಸ್ತ್ ಐತ್ರಿ ಒಳಗಂತೂ. ಊಟಕ್ಕಂತೂ ಎಷ್ಟು ಒಂದು ಅಗಳು ಬಿದ್ದೂ ಬಳ್ಕೋತಾರೆ. ಆಮೇಲೆ ಕೆಳಗೂ ಒರೆಸ್ತಾರೆ. ಒಂದು ಸಲ ಕೂತು ತಿಂದಿದ್ದೀವಿ ಅಂದ್ರೆ ಅಲ್ಲೆಲ್ಲ ಒರೆಸ್ತಾರೆ. ನಮ್ಮದು ಓದೋದು ಬುತ್ತಿ ಎಲ್ಲ ತಿಂದು ಹೊರಗೆ ಬರ್ಸ್ಮೇಲೆ ಲಾಸ್ಟ್ ಬಸ್ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು. ಹೊತ್ಲಕ್ಕ ಜಾಗ ಇಲ್ಲಿ ನೋಡತ್ತಿರಲ್ಲ. ಆಮ್ಯಾಗ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ನಿಜ ನಾನು ಉಳಿತನೋ ಇಲ್ಲೋ ಅನ್ನಂಗೆ ಆಗಿಬಿಟ್ಟಿತ್ತು. ಅನ್ನಂಗಾಗಿದ್ದಿಲ್ಲ. ಒಟ್ಟು ಎಲ್ಲಿ 75 ಕಿಲೋಮೀಟ್ರ್ ಇತ್ತು. ಪೂರ್ತಿ ನಿಂತ್ಕೊಂಡೇ ಬಂದೀನಿ ಬಸ್ನಾಗ. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು.
ಆಮ್ಯಾಗ ಇದು ಮುಂಜಾನೆ ರಾಘವೇಂದ್ರ ಸ್ವಾಮಿದ ಪೂಜೆ ನಿನ್ನೆ ಮಾಡಿದ್ದಿಲ್ಲ, ಜಲ್ದಿ ಹೋಗಿನೆಲ್ಲ, ಯಾಕೋ ತುಂಬ ಇದನ್ನ ಅನ್ಸಾತಿತ್ತು. ಅದಕ್ಕೆ ಒಬ್ಬರಿಗೋಸ್ಕರ ಸ್ಪೆಷಲಾಗಿ ಪೂಜೆ ಮಾಡತ್ತೀನಿ ಇವತ್ತು. ಹೂ ಪ್ರಸಾದ ಗುರುವಾರಕ್ಕೊಮ್ಮೆ ಕೇಳ್ತಾರೆ, ಆದ್ರೆ ನಾನು ಮನಸ್ಸಿನಾಗ ದಿನಾನು ಕೇಳ್ತಾನೆ ಇರ್ತೀನಿ ದೇವ್ರಿಗೆ, ನೀನು ಯಾವಾಗ ಕೊಡ್ತೀಯ ಕೊಡು ಅಂಥೇಳಿ. ಸಿಕ್ಕಾಪಟ್ಟೆ ಹೂ ಇದ್ದು ಎಲ್ಲ ಚೆಂದಂಗೆ ಏರಿಸಿ, ಈ ದೊಡ್ಡ ಹೂ ಇವಾಗ ಆಗತ್ತಾವ, ಅದ್ರ ಹೆಸರು ಗೊತ್ತಿಲ್ಲ ನನಗೆ, ಸೂರ್ಯಕಾಂತಿ ಹೂ ಥರ ಐತಲ್ಲ ಅದು. ಹಂಗೆ ಅವ್ರಿಗೋಸ್ಕರ ಅವ್ರು ಮೊನ್ನೆ ಹೇಳಿದ್ದೆಲ್ಲ ಪರಿವರ್ತನೆ ಆಗ್ಯಾರತ್ತ. ಹಂಗೆ ಅವರು ಮಠಕ್ಕೆಲ್ಲ ಹೊಂಟೇನಿ ಇವಾಗ, ಅವರ ಕೈ ಹಿಡಿಬೇಕು ಹಿಂಗಂತ ಹೇಳತ್ತಿದ್ರು. ಅದಕ್ಕೆ ನಾ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ನೀವು ಮಠಕ್ಕೆ ಕರೆಸ್ಕೊಳತ್ತೀರಂದ್ರೆ ನಿಜವಾಗ್ಲೂ ನೀವು ಅವ್ರ ಕೈ ಹಿಡಿಲಕ್ಕ ಕರೆಸ್ಕೊಳತ್ತೀರಿಲ್ಲೋ ಅಂತೇಳಿ ಕೇಳ್ಕೊತಾನ, ರಾಗಪ್ಪ ನೀ ಅವ್ರಿಗೆ ಕರೆಸ್ಕೊಳತ್ತಿ ಅಂದ್ಬಳಕ್ಕೆ ಕೈ ಹಿಡಿಲೇಬೇಕು ನೀನು, ಅವ್ರಿಗೆ ಯಾವತ್ತೂ ಇದನ್ನು ಬಿಡಬೇಡ, ಒಳ್ಳೇದು ಮಾಡು ಸ್ವಲ್ಪನಾದರೂ ಅಂತ ಅನ್ಕೊತಾನ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ನಿ. ಸಿಕ್ಕಾಪಟ್ಟೆ ಖುಷಿ ಆಗತ್ತೈತೆ. ಒಂಥರ ಸಿಕ್ಕಾಪಟ್ಟೆ ಹೂ ಇದ್ದು. ಆಮ್ಯಾಗ ಹಣ್ಣನ್ನು ತಂದಿದ್ರು ನೀನು ನಮ್ಮ ಯಜಮಾನ್ರು, ಹಣ್ಣು ಇಟ್ಟೀನಿ, ಹಾಲು ಸಕ್ಕರೆ ಇಟ್ಟೀನಿ, ಬಾನಕ್ಕೇನು ಮಾಡಿದ್ದಿಲ್ಲ. ಮತ್ತು ಏನಿರ್ತದೆ ದಿನಾಲೂ ಅನ್ನ ಹಿಡಿತೀನಿ, ಅನ್ನ ಯಾರೂ ತಿಂದಿರಂಗಿಲ್ಲ ಮನ್ಯಾಗ ಜಲ್ದಿ ಅಂತೇಳಿ. ಬಟ್ ಇವತ್ತು ಹಾಲು ಸಕ್ಕರೆ ಇಡ್ಬೇಕನ್ನಿಸ್ತು, ಇಟ್ನಿ. ಹಣ್ಣು ಇತ್ತು, ಬೇರೆ ಹಣ್ಣು ಇಟ್ನಿ. ವಿಶೇಷವಾಗಿ ಎಲ್ಲರೂ ಗುರುವಾರ ದಿನ ಚಂದಂಗೆ ಪೂಜೆ ಮಾಡ್ತಾರೆ. ನಾನು ದಿನಾಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೂ ಅಂತೂ ಸಿಕ್ಕಾಪಟ್ಟೆ ಸಿಕ್ಕೋಲ್ಲ ಇವತ್ತು. ತುಂಬ ಖುಷಿ ಆಯ್ತು, ತುಂಬ ಖುಷಿಯಿಂದ ಪೂಜೆ ಮಾಡಾಕತ್ತೀನಿ. ಆಮ್ಯಾಗ ರಾಗಪ್ಪ ಹೂ ಪ್ರಸಾದನೂ ಕೊಟ್ಟರು, ಹೆಂಗೆ ಕೊಡ್ತಾರಂತೇಳಿ ನೀವು ಕಣ್ಣಾರೆ ನೋಡ್ರಿ. ನಾ ಯಾರ್ಯಾರಿಗೆ ಹೇಳೀನಿ ತುಂಬ ಚೆನ್ನಾಗಿ ನಂಬ್ಯಾರ, ಪೂಜೆ ಮಾಡೋದು, ಮಠಕ್ಕೆ ಹೋಗೋದು ಎಲ್ಲ ಮಾಡತ್ತಾರ, ತುಂಬ ಖುಷಿಯಿಂದ ಅದೀವಿ ಅಂತಲೇ ಹೇಳ್ಕೊತಾರೆ. ಅವರಿಂದ ಏನೋ ಕೇಳ್ಕೊತಾರೆ ನೋಡ್ರಿ. ಎಷ್ಟು ಚಂದ ಕೊಟ್ರಲ್ಲ ರಾಗಪ್ಪ ಹೂ ಪ್ರಸಾದ. ಅವರಿಗೋಸ್ಕರ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾದರೆ ತುಂಬ ಖುಷಿ ಆಗುತ್ತೆ. ರಾಗಪ್ಪ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಂಗೆ ಗೊತ್ತು. ಅಪ್ಪಾಜಿಗೆಲ್ಲ ಕೇಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಖುಷಿ ಆಗತ್ತೈತಿ. ಇಷ್ಟು ರಾಗಪ್ಪ ನನ್ನ ಯೂಟ್ಯೂಬ ಅಂದ್ರೆ ಸ್ವಲ್ಪ ಬೆಳೆದಿತ್ತು, ಒಂದು 400 ತನಕ ಬೆಳೆದಿತ್ತು. ಅಲ್ಲಿಗೆ ಹೋಗಿ ವಿಡಿಯೋ ಎಲ್ಲ ಸ್ಟಾಪ್ ಮಾಡೀನೆಲ್ಲ, ಮಂದಿ ಮಾತು ಕೇಳ್ಕೊಂಡು ಹಂಗಂದು ಹಿಂಗೆ ತಾರತ್ ಹೇಳಿ. ಆದ್ರೆ ಮತ್ತು ರಾಗಪ್ಪ ಬಂದ್ಬಿಡಕ್ಕೆ ಯಾಕೋ ಸ್ಟಾರ್ಟ್ ಮಾಡ್ಬೇಕನ್ಸಿ ರಾಗಪ್ಪನ ಬಗ್ಗೆನ ಸ್ವಲ್ಪ ವಿಡಿಯೋ ಹಾಕಿದ್ನಿ. ನೀವು ಕೈ ಹಿಡಿಬೇಕೇನು, ಯೂಟ್ಯೂಬ್ ಕೈ ಹಿಡಿದು 10 ರೂಪಾಯಿ ಬಂದರೂ ತೃಪ್ತಿ ಐತಿ. ಒಟ್ಟು ಒಂದು ಸಲನಾರು ಪೇಮೆಂಟ್ ಬರಬೇಕು, ಹಂಗೆ ಮಾಡಿರಿ, ನೀವು ಕೈ ಹಿಡೀರಿ, ನನಗೆ ಸಬ್ಸ್ಕ್ರೈಬ್ಸು ವ್ಯೂಸು ತುಂಬ ಬರಲಿ ಅಂತ ಕೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ಇವತ್ತಿಗೆ ನಂದು ಸಿಕ್ಕಾಪಟ್ಟೆ 600 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ ಇವತ್ತಿಗೆ. ತುಂಬ ಖುಷಿ ಆಗುತ್ತೆ ನನಗೆ. ರಾಗಪ್ಪ ಖಂಡಿತ ಕೈ ಹಿಡಿತಾರತ್ತ ಗೊತ್ತು. ಕೈ ಹಿಡಿದಿದ್ದಾರೆ ಕೂಡ. ನೀವು ಪೂಜೆ ಮಾಡಿ ಮಠಕ್ಕೆ ಹೋಗ್ರಿ, ಎಲ್ಲ ಒಳ್ಳೇದಾಗತ್ತೆ. ರಾಗಪ್ಪ ಒಳ್ಳೇದು ಮಾಡ್ತಾನೆ. ಓಂ ರಾಘವೇಂದ್ರಾಯ ನಮಃ.